ಹಾಯ್ ಗೈಸ್, ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ರಜ್ಮೀಸ್ ಫುಡ್ ಕೋರ್ಟ್. ಇವತ್ತು ನಾನು ರಾಗಿ ಜ್ಯೂಸ್ ರೆಸಿಪಿ ಮಾಡ್ತಾಯಿದ್ದೇನೆ. ಸೊ ರಾಗಿ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿರ್ಬೋದು, ಅದು ಹೈ ಪ್ರೋಟೀನ್ ಇರುವಂಥ ನ್ಯಾಚುರಲ್ ವೆಯ್ಟ್ ಲಾಸ್ ಏಜೆಂಟ್ ಕೂಡ. ಅದರಲ್ಲಿ ಲಾಟ್ಸ್ ಆಫ್ ಕ್ಯಾಲ್ಸಿಯಂ ಇರ್ತದೆ ಮತ್ತು ಗುಡ್ ಫಾರ್ ಹೆಲ್ತ್, ಹೇರ್ ಮತ್ತು ಪ್ರೊಡಕ್ಷನ್ ಆಫ್ ಮಿಲ್ಕ್, ಮದರ್ ಮಿಲ್ಕು ಕೂಡ ಅದರಲ್ಲಿ ಇನ್ಕ್ರೀಸ್ ಆಗ್ತದೆ. ಮತ್ತು ನಮ್ಮ ಬಾಡಿಯನ್ನು ಅದು ಕೋಲ್ಡ್ ಆಗಿರ್ತದೆ ಯಾವಾಗಲೂ ಕೂಡ, ಮತ್ತು ರಿಲ್ಯಾಕ್ಸ್ ಆಗಿರಲಿಕ್ಕೆ ಕೂಡ ಯೂಸ್ ಆಗ್ತದೆ. ಮತ್ತು ಅದು ಕೋಲನ್ ಕ್ಯಾನ್ಸರ್ ವಿರುದ್ಧ ಕೂಡ ಹೋರಾಡ್ತದೆ. ಸೊ ಅದರಲ್ಲಿ ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ. ಸೊ ಈ ಬೇಸಿಗೆಯಲ್ಲಿ ಬೇರೆ ಜ್ಯೂಸ್ ಎಲ್ಲ ಕುಡಿಯೋದಕ್ಕಿಂತ ರಾಗಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಈಸಿ ಕೂಡ. ಸೊ ಅದಕ್ಕೋಸ್ಕರ ರಾಗಿಯನ್ನು ಚೆಂದ ತೊಳಿಬೇಕು. ತೊಳೆದಾದ ನಂತರ ಅದನ್ನು ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡುವಾಗ ಸ್ವಲ್ಪ ಅಂದರೆ ನೀರೆಲ್ಲ ಹೋಗಿರ್ತದೆ. ಸೊ ನಾವೊಂದು ತವದಲ್ಲಿ ಹಾಕಿ ರೋಸ್ಟ್ ಮಾಡುವಾಗ ಇದ್ದ ನೀರು ಕೂಡ ಬೇಗ ಆರ್ತದೆ. ಫಸ್ಟಿಗೆ ಹೈ ಫ್ಲೇಮಲ್ಲಿ ಇಟ್ಟು ರೋಸ್ಟ್ ಮಾಡಿ, ಮತ್ತು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಿ. ಅಂದರೆ ಅದು ಒಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಲ್ಲಿ ತನಕ ರೋಸ್ಟ್ ಮಾಡಬೇಕು. ಆಲ್ಮೋಸ್ಟ್ ರೋಸ್ಟ್ ಆಗಿದೆ. ಈಗ ಅದು ತಣ್ಣದ ನಂತರ ಅದನ್ನು ಒಂದು ಬ್ಲೆಂಡರಿಗೆ ಹಾಕಿ ಒಂದು ಕಪ್ಪಷ್ಟು ರಾಗಿ ಉಂಟು, 1 ಕಪ್ಪಷ್ಟು ತೆಂಗಿನ ತುರಿ ಕೂಡ ತಗೊಂಡಿದ್ದೇನೆ. ಮತ್ತು ನಿಮಗೆ ಬೇಕಾದರೆ ಅದಕ್ಕೆ ನಟ್ಸನ್ನು ಪೌಡರ್ ಮಾಡಿ ಹಾಕ್ಬೋದು, ಇಲ್ಲದಿದ್ದರೂ ಸ್ಕಿಪ್ ಮಾಡ್ಬೋದು. ಬಾದಾಮ್ ಮತ್ತು ಕ್ಯಾಶ್ಯೂ ಯಾವುದು ಕೂಡ, ಮತ್ತು ಸ್ಮೆಲ್ಲಿಗೋಸ್ಕರ ಪರಿಮಳಕ್ಕೆ ಇಲಾಚಿ ಪೌಡರ್ ಕೂಡ ಹಾಕ್ಬೋದು. ಸೊ ಮತ್ತು ಜಾಗರಿ ಕೂಡ ಹುಡಿ ಮಾಡಿ ಹಾಕಿದ್ದೇನೆ. ಸೊ ಇದರಲ್ಲಿ ಕಸ ಅಂತ ಇಲ್ಲ, ಕಸ ಇದ್ದರೆ ನೀವು ಸ್ವಲ್ಪ ಅದನ್ನು ಮೆಲ್ಟ್ ಮಾಡಿ ಹಾಕ್ಬೋದು. ಚೆಂದ ಮಾಡಿ ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಮಾಡಿದ ನಂತರ ಇದರಲ್ಲಿ ಒಂದು 3 to 4 ಟೈಮ್ಸ್ ಅದರ ಹಾಲನ್ನು ತೆಗಿಬಹುದು. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ರೀತಿ ಹಾಲನ್ನು ತೆಗಿಬಹುದು. ಮತ್ತು ಎಲ್ಲ ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿದರೆ ಆಯಿತು. ಸ್ವಲ್ಪ ಸಾಫ್ಟ್ ಆಗೋ ತನಕ ಅದನ್ನು ಗ್ರೈಂಡ್ ಮಾಡಬೇಕು. ಆನಂತರ ನೋಡಿ ಈ ರೀತಿ ಮಾಡಿದರೆ ಆಯಿತು. ಅದು ವಾಟರ್ ಕೂಡ ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಹಾಲನ್ನು ಸಪ್ರೇಟ್ ಮಾಡಿದರೆ ಆಯಿತು. ಈ ರೀತಿ ಮಾಡಿ ಸ್ವಲ್ಪ ಟೈಮ್ ತಗೊಳ್ತದೆ. ಅಥವಾ ನೀವೊಂದು ಕಾಟನ್ ಬಟ್ಟೆ ತಗೊಂಡು ಅದರಲ್ಲಿ ಒಟ್ಟಿಗೆ ಹಾಕಿ ಒಮ್ಮೆಗೆ ನಮಗೆ ಹಾಲನ್ನು ತೆಗಿಬಹುದು. ಅದು ಕೂಡ ಈಸಿ ಮೆಥಡ್. ಇದು ಹಾಲು ತೆಗೆದ ನಂತರ ಇದನ್ನು ಫ್ರೀಝರಲ್ಲಿ ಇಟ್ಟು ಕುಡಿಬೇಕು. ಹಾಗೂ ಕುಡಿಬೋದು, ಒಳ್ಳೆಯದು, ಹೆಲ್ದಿ ಅಂತೇಳಿದರೆ ನಾವು ಫ್ರೀಝರಲ್ಲಿ ಕೋಲ್ಡ್ ಮಾಡದೇ ಕುಡಿಯುವಂಥದ್ದು. ಬಟ್ ನಮಗೆ ಈ ಸೆಕೆಗೆ ಕೋಲ್ಡ್ ಮಾಡಿದರೆ ತುಂಬ ಟೇಸ್ಟಾಗಿರ್ತದೆ. ಇಂತಹ ಹೆಲ್ದಿ ಜ್ಯೂಸೆಲ್ಲ ಮಾಡಿ ಕುಡಿಬೇಕು. ಸೊ ಈಗ ನಮ್ಮ ಸೆಕೆ ಅಂತ ಹೇಳಿದರೆ 30 ಡಿಗ್ರಿ ಸೆಲ್ಸಿಯಸ್ ತನಕ ಇದೆ. ಸೊ ಅದಕ್ಕೋಸ್ಕರ ನಮಗೆ ಇದು ಒಳ್ಳೆಯದು, ನಮ್ಮ ಸ್ಕಿನ್ನಿಗೆ ಕೂಡ ಒಳ್ಳೆಯದು. ಇದು ಸ್ಕಿನ್ ಏಜಿಂಗಿಂದ ಕೂಡ ಪ್ರಿವೆಂಟ್ ಮಾಡ್ತದೆ. ಸೊ ಎಲ್ಲರಿಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದವರಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಒಂದು ಲೈಕ್ ಮಾಡಿ. ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಥ್ಯಾಂಕ್ ಯು.